ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನೆಲ್ಲ ಆರಾಮದೀನಿ ರೀ, ನೀವೆಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನಿವತ್ತು ಕಟೋರಿ ಬ್ಲೌಸಿಂದ ಕಟ್ಟಿಂಗನ್ನು ಹೇಳ್ಕೊಡತ್ತೀನಿ. ಫಸ್ಟು ಪೇಪರ್ ಕಟ್ಟಿಂಗನ್ನು ಮಾಡೋಣ. ಪೇಪರ್ ಕಟ್ಟಿಂಗ್ ಮಾಡಬೇಕಾದ್ರೆ ಇದು ನೋಡಿರಿ 42 ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್. ಅವ್ರದ್ದು ಬ್ಲೌಸ್ ಲೆಂತ್ ಇಲ್ಲಿ ನಿಮ್ಗೆ ಸೈಡಿಗೆ ಬರುತ್ತೆ ತೋರಿಸೀನಿ. ಬ್ಲೌಸ್ ಲೆಂತ್ ಎಷ್ಟೈತೆ ಸ್ವಲ್ಪ ಬ್ಲರ್ ಬರತೈತೆ ರೀ, ಸಾರಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅದು ಆ ರೀತಿ ಆಗೈತಿ ನೋಡಿರಿ. ಬ್ಲೌಸ್ ಲೆಂತ್ 14 ಇಂಚ್ ಐತಿ, ಪ್ಲಸ್ 1.5 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಚೆಸ್ಟ್ 10.5 ಪ್ಲಸ್ 1.5 ಇಂಚ್ ತೊಗೊಂಡಿನಿ. ಈ ರೀತಿಯಾಗಿ ನಾನು ಎರಡನ್ನೂ ಮಾರ್ಕ್ ಹಾಕ್ಕೊಂಡಿನಿ. ಅಂದ್ರೆ ಲೆಂತ್ 15.5 ಇಂಚ್, 12 ಇಂಚ್ ಎದೆ ಸುತ್ತಳತೆ ತೊಗೊಂಡಿನಿ ರೀ ಟೋಟಲ್ ಆಗಿ. ನೆಕ್ಸ್ಟ್ ನೆಕ್ ನೋಡಿರಿ 2 ಇಂಚಿಗೆ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಶೋಲ್ಡ್ರು 3.25 ಇಂಚಿಗೆ ಹಾಕೀನಿ. ನೆಕ್ಸ್ಟ್ ಆರ್ಮೂಲ್ 6 ಇಂಚಿಗೆ ಹಾಕೀನಿ. ಈ ರೀತಿ ಹಾಕ್ಕೊಂಡು ಇಲ್ಲೊಂದು ನಾವು ಸ್ಕ್ವೇರ್ ಬಾಕ್ಸ್ ನೋಡಿರಿ ಎಷ್ಟು ಐತಲ್ಲ, ಇಲ್ಲಿ ಕೆಳಗಡೆನೂ ಅಷ್ಟೇ ಬರಬೇಕು ರೀ. ಆ ರೀತಿ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಕರೆಕ್ಟ್ ಬರ್ಲಿಕ್ಕಂದ್ರೆ ಅಡ್ಜಸ್ಟ್ ಮಾಡಿರಿ. ನಂದು ಕರೆಕ್ಟಾಗಿ ಬಂದಿತ್ತು. ನಾನು ಈ ರೀತಿ ಒಂದು ಸ್ಕ್ವೇರ್ ಹಾಕ್ಕೊಂಡು ಆರ್ಮೂಲ್ ಶೇಪನ್ನು ಹಾಕ್ಕೊಳತ್ತೀನಿ ನೋಡಿರಿ. 1.25 ಇಂಚಿಗೆ ಒಂದು, 1/4 ಇಂಚ್, 3/4 ಇಂಚಿಗೆ ಒಂದು, 1.25 ಇಂಚಿಗೆ ಒಂದು ಬ್ಯಾಕ್ ಶೇಪು. ನೆಕ್ಸ್ಟ್ 3/4 ಇಂಚಿಗೆ ಫ್ರಂಟ್ ಶೇಪ್ ನೋಡಿರಿ. ಫ್ರಂಟ್ ಶೇಪ್ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಒಳಗಡೆ ಹೋಗಿ ಬರಬೇಕಾಗ್ತೈತಿ. ನಮ್ದು ಏನು ಲೈನ್ ಸ್ಕ್ವೇರ್ ಹಾಕಿರ್ತೀವಲ್ಲ ಬಾಕ್ಸ್, ಅದಕ್ಕಿಂತ ಒಂದು ಸ್ವಲ್ಪ 1/4 ಇಂಚ್ ಅಲ್ಲಿ ಹೋಗೈತೆ ನೋಡಿರಿ. ಇಲ್ಲಿಗೆ ಅಲ್ಲಿ ಆಗೈತೆ ನೋಡಿರಿ, ಅಲ್ಲೇ ನಿಂತು ನೋಡು 1/4 ಇಂಚ್ ಒಳಗಡೆ ಹೋಗ್ಬೇಕು. ಅಂದ್ರೆ ನಮಗೇನಾಗ್ತೈತಿ ಕರೆಕ್ಟಾಗಿ ಆರ್ಮೋಲ್ ಶೇಪ್ ಬರ್ತೈತಿ ನೋಡಿರಿ. ಇದು ಫ್ರಂಟ್ ಪಾರ್ಟ್ ನಾ ಮಾಡತ್ತಿದ್ನ. ಫ್ರಂಟ್ ಪಾರ್ಟ್ ಒಳಗೆ 6.5 ಇಂಚಿಗೆ ನಾನು ಫ್ರಂಟ್ ನೆಕ್ಕನ್ನು ಹಾಕ್ಕೊಂಡಿನಿ. ಇಲ್ಲಿ ನೆಕ್ಕನ್ನು ಕೆಳಗಡೆ 2.5 ಇಂಚ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಫ್ರಂಟ್ ನೆಕ್ಕನ್ನು ಸ್ಕ್ವೇರ್ ಬಾಕ್ಸ್ ಹಾಕ್ಕೊಂಡು ಹಾಕ್ಕೋಬೇಕು ನೋಡಿರಿ. ಈ ರೀತಿ ರೌಂಡಾಗಿ ಹಾಕ್ಕೋಬೇಕು. ನಾವು ಯಾವ ರೀತಿ ಹಾಕಿಲ್ಲ ಹಂಗೆ ಹಾಕ್ರಿ, ಭಾಳ ಮೇಲೇನೂ ರೌಂಡ್ ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ. ಈಗ ಕ್ರಾಸ್ ಬೆಲ್ಟ್ ಒಳಗೆ 3.5 ಇಂಚ್ ಫಸ್ಟ್ ಆ ಕಡೆ, ಈ ಕಡೆ 3 ಇಂಚ್, ಇಲ್ಲಿ 3 ಇಂಚ್, ಸ್ವಲ್ಪ 3.25 ಇಂಚ್ ಸ್ವಲ್ಪ ಮೇಲೆ ತೊಗೋಬೇಕು. ಈ ರೀತಿ ತೊಗೊಂಡು ಒಂದು ಬೋಟ್ ಶೇಪ್ ಟೈಪ್ ಮಾರ್ಕ್ ಹಾಕ್ಬೇಕು. ಬೋಟ್ ಶೇಪ್ ಮಾರ್ಕ್ ಹಾಕ್ಬೇಕು. ಅಂದ್ರೆ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಬರ್ತೈತಿ. ನೀವು ಹಂಗೆ ಪ್ಲೇನಾಗಿ ಒಂದು ಸ್ಕ್ವೇರ್ ಉದ್ದದ ಲೈನ್ ಹಾಕಿದ್ರಂದ್ರೆ ಕರೆಕ್ಟಾಗಿ ಬರೋಂಗಿಲ್ಲ. ಎಲ್ಲ ಆಯಿತು. ಈಗ ನೆಕ್ಸ್ಟ್ ಕಟೋರಿ ಪಾರ್ಟನ್ನು ಹಾಕ್ತೀವಿ ನೋಡಿರಿ. ಎಲ್ಲರೂ ಇಲ್ಲೇ ಎಲ್ಲಿ ಎಷ್ಟು ತೊಗೊತೀವಿ ಏನನ್ನೋದು ಇಲ್ಲೇ ಇಂಪಾರ್ಟೆಂಟ್ ರೀ. ಕಟೋರಿ ಕಟ್ಟಿಂಗ್ ಮಾಡೋದು ಇದೆಲ್ಲ ನಾರ್ಮಲ್ ಬ್ಲೌಸ್ ಒಳಗೂ ಮಾಡ್ಬೋದು ನಾವು. ನೆಕ್ಸ್ಟ್ ಕಟೋರಿಯನ್ನು ಯಾವ ರೀತಿ ಹಾಕಬೇಕಂತ ನೋಡಿರಿ. ಇಲ್ಲಿ ಅಂದರೆ ಯಾವ ಸೈಡಲ್ಲಿ ಎಷ್ಟು ಮಾರ್ಕನ್ನು ತೊಗೊತೀನಿ ನಾನು, ಆ ರೀತಿ ತೊಗೊಂಡು ಹೊಲಿದ್ರಿ ಅಂದರೆ ನಿಮ್ಮದು ಪರ್ಫೆಕ್ಟಾಗಿ ಯಾವುದೇ ರಿಂಕಲ್ಸ್ ಇರಲಾರ್ದೆ ಬ್ಲೌಸ್ ರೆಡಿ ಆಗ್ತೈತಿ ನೋಡಿರಿ. ಕಟೋರಿ ಪಾರ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಭಾಳ ಎಷ್ಟು ಈಸಿ ಐತಲ್ಲ ಅಷ್ಟು ಟ್ರಿಕ್ಸ್ ಯೂಸ್ ಮಾಡಿ ಕಟ್ ಮಾಡೋದು ಇಂಪಾರ್ಟೆಂಟ್ ಐತಿ. ಅದಕ್ಕೆ ನಾನೀಗ ಇಲ್ಲೇನು ಮಾಡಾಕತ್ತೀನಿ ಅಂದ್ರೆ ಫಸ್ಟ್ ಕಟೋರಿ ಪಾರ್ಟನ್ನು ಮಾಡತ್ತೀನಿ. ಅವ್ರದ್ದು ಎಷ್ಟೈತಿ, ಅವ್ರದ್ದು ಎಷ್ಟು ರೆಡಿ ಬ್ಲೌಸ್ ಒಳಗೆ ಎಷ್ಟು ಇರುತ್ತಲ್ಲ ರೀ, ರೆಡಿ ಬ್ಲೌಸ್ ಒಳಗೆ ಎಷ್ಟೈತಿ 6.5 ಇಂಚಿಗೆ ಐತಿ. ನಾನು 6.5 ಇಂಚಿಗೆ ಮಾರ್ಕ್ ಹಾಕ್ಕೊಳಕತ್ತೀನಿ. ಇಲ್ಲ ಇನ್ನೊಂದು ನಿಮ್ಗೆ ಹೆಂಗೆ ಮೆಜರ್ಮೆಂಟ್ ಹೇಳ್ಬೋದು ಅಂದ್ರೆ, ಅಲ್ಲೇ ಇಲ್ಲಿಂದ ಇಲ್ಲೇ 2.5 ಇಂಚ್, ಇಲ್ಲೇ 7 ಇಂಚು, ಅಲ್ಲಿ ಮೇಲೆ ಅರ್ಧ ಇಂಚ್ ಮೇಲೆ ಅಷ್ಟೇ ಸ್ವಲ್ಪ ತೊಗೋಬೇಕು. 1 ಇಂಚೂ ತೊಗೋಬಾರ್ದ್ರಿ, ಅರ್ಧ ಇಂಚ್ ತೊಗೋಬೇಕು. ಇಲ್ಲಿಂದ ಇಲ್ಲೇ ನಾವು 3.25 ತೊಗೋಬೋದು. ನಾನು ರಿಂಕಲ್ಸ್ ಬರಬಾರ್ದು ಅಂಥೇಳಿ ಈ ರೀತಿಯಾಗಿ 2.5 ಇಂಚಿಗೆ ನಾನು ಫೈನಲಾಗಿ ಹಾಕ್ತೀನಿ ನೋಡಿರಿ. ನೀವು ಈ ರೀತಿಯಾಗಿ ಕಟೋರಿ ಶೇಪನ್ನ ಹಾಕಬೇಕಾದ್ರೆ ರೌಂಡಾಗಿ ಬರಬೇಕು ರೀ. ಅಂದ್ರೆ ನಮ್ದು ರಿಯಲ್ ನಾವು ಕಟೋರಿ ಹಾಕ್ತೀವಲ್ಲ ರೀ, ಅದು ಸಹ ರೌಂಡ್ ಶೇಪ್ ಒಳಗನೆ ಬರ್ತೈತಿ ನಮ್ಗೆ ಕರೆಕ್ಟಾಗಿ. ಈ ರೀತಿಯಾಗಿ ನೋಡಿರಿ, ಈ ರೀತಿಯಾಗಿ ರೌಂಡ್ ಶೇಪಾಗಿ ಬರಬೇಕು. ಇದು ನೀವು ಹ್ಯಾಂಡ್ಲೇ ಡ್ರಾ ಮಾಡೋದೈತಿ. ಯಾವುದೂ ಇದಕ್ಕೆ ಇನ್ಸ್ಟ್ರೂಮೆಂಟ್ ಬರೋಂಗಿಲ್ಲ. ಹೆಂಗೆ ಸ್ಕೇಲ್ ಒಳಗೆ ರೌಂಡ್ ಸ್ಕೇಲ್, ಆ ಸ್ಕೇಲ್, ಈ ಸ್ಕೇಲ್, ಯಾವ ಸ್ಕೇಲು ಬರೋಂಗಿಲ್ಲ ರೀ. ಮೇನ್ ನಿಮಗೆ ಏನು ಬರಬೇಕು, ಹ್ಯಾಂಡಲ್ಲೇ ಮಾಡೋಕೆ ಒಂದು ಟರ್ನಿಂಗ್ ಕರೆಕ್ಟಾಗಿ ಮಾಡೋಕೆ ನಿಮಗೆ ಬರ್ತಿರಬೇಕು. ಅಂದ್ರೆ ಕಟೋರಿ ಶೇಪ್ ಕರೆಕ್ಟಾಗಿ ಬರ್ತೈತಿ. ಈ ರೀತಿ ಮಾಡಿದ ಮೇಲೆ ಈಗ ನೋಡಿರಿ, ನಾನು ಬ್ಲೌಸನ್ನು ಈಗ ಪೇಪರನ್ನು ಕಟ್ ಮಾಡತ್ತೀನಿ ನೋಡಿರಿ. ನಾನು ಆರ್ಮೋಲನ್ನು ಫಸ್ಟ್
ಫಸ್ಟು ಯಾವಾಗಲೂ ಬ್ಯಾಕ್ ಪಾರ್ಟಲ್ಲೇ ಕಟ್ ಮಾಡ್ಬೇಕು ರೀ. ಬ್ಯಾಕ್ ಪಾರ್ಟಲ್ಲೇ ಕಟ್ ಮಾಡಬೇಕು. ಇಲ್ಲಿ ನೋಡಿರಿ, 1/4 ಇಂಚಿನಷ್ಟು ಈ ರೀತಿ ಡೌನಿಂಗ್ ತಗೋರಿ. 1/4 ಇಂಚ್ ಡೌನಿಂಗ್, 1/4 ಇಂಚ್ ರೀ, ಜಸ್ಟ್ 1/4 ಇಂಚ್ಗಿಂತ ಕಡಿಮೆ ಆದರೂ ಓಕೆ. ಜಸ್ಟ್ ಅಷ್ಟೇ ಮಾಡಿದ್ರೆ ನಿಮ್ಮ ಬ್ಲೌಸ್ ಫಿಟ್ಟಿಂಗ್ ಭಾಳ ಚೇಂಜಸ್ ಆಗ್ತಿರ್ತೈತಿ. ಅದಕ್ಕೆ ಆ ರೀತಿ ನೀವು ಮಾಡಿರಿ, ನಿಮ್ಗೆ ಎಕ್ಯುರೇಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ಈಗ ನೋಡಿರಿ, ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಕಟ್ ಮಾಡಿ ಬೇರೆ ಬೇರೆನೇ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನಾನೆಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ನೋಡಿರಿ, ಅದು ಬ್ಯಾಕ್ ಪಾರ್ಟ್ ನೋಡಿರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ, ಬ್ಯಾಕ್ ಪಾರ್ಟ್. ಓಕೆ, ಇದು ಫ್ರಂಟ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಓಕೆ, ಈಗ ಏನು ಮಾಡ್ತೀನಿ, ಫ್ರಂಟ್ ಪಾರ್ಟ್ ಒಳಗೆ ನೀವೇನೇನು ಎಷ್ಟು ಯಾವ ರೀತಿ ಕಟ್ ಮಾಡ್ಬೇಕಂತ ಹೇಳ್ತೀನಿ. ಇವನ್ನೆಲ್ಲನೂ ನೀವು ಹುಷಾರ್ಲೇನ ಕಟ್ ಮಾಡ್ಬೇಕ್ರಿ. ಯಾವುದೂ ಹೆಚ್ಚು ಕಮ್ಮಿಯಾಗಿ ಕಟ್ ಮಾಡೋಕೆ ಹೋಗಬೇಡ್ರಿ. ನೋಡಿರಿ, ಇಲ್ಲೇ ಫ್ರಂಟ್ ಶೇಪನ್ನು ತೆಗಿಬೇಕಾಗ್ತೈತೆ ರೀ. ಫ್ರಂಟ್ ಪಾರ್ಟ್ ತೆಗೆದ್ಮೇಲೆ ಏನಾಗುತ್ತೆ ಗೊತ್ತನ್ರಿ, ಇವು ಚಾನ್ಸಸ್ ನಾನು ಕಲಿತು ಮುಂದೆ ಭಾಳ ಆಗ್ಯಾವ್ರಿ. ಅದಕ್ಕೆ ನಾನು ನಿಮಗೂ ಅವೇರ್ನೆಸ್ ಕೊಡತ್ತೀನಿ. ಫ್ರಂಟ್ ಪಾರ್ಟನ್ನು ತೆಗಿಯಂಗಿಲ್ಲ ರೀ ನಾವು, ಹಂಗೆ ಸ್ಟಿಚ್ ಮಾಡಿ ಕಟ್ ಮಾಡಿಬಿಡ್ತೀವಿ. ಅವ ನಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಆಗಿಬಿಡ್ತಾವೆ. ಅದಕ್ಕೆ ಫಸ್ಟ್ ಫ್ರಂಟ್ ಪಾರ್ಟಲ್ಲಿ ಏನೇನು ಪಾಯಿಂಟ್ಸ್ ಹಾಕಿರಲ್ಲ ಎಲ್ಲನೂ ಕರೆಕ್ಟಾಗಿ ನಿಧಾನವಾಗಿ ಕಟ್ ಮಾಡಿರಿ. ನೋಡಿರಿ, ಫ್ರಂಟ್ ಪಾರ್ಟ್ ಒಳಗೆ ಕ್ರಾಸ್ ಪೀಸು, ಕ್ರಾಸ್ ಬೆಲ್ಟು, ಕಟೋರಿ ಪೀಸ್ 3 ರೆಡಿ ಆದವು. ಈ ನೆಕ್ಸ್ಟ್ ನಾನು ನಿಮ್ಗೆ ಬ್ಯಾಕ್ ಪಾರ್ಟ್ ತೋರಿಸ್ತೀನಿ. ಯಾಕಂದ್ರೆ ಮತ್ತು ಬ್ಯಾಕ್ ಪಾರ್ಟ್ ಒಳಗೂ ಭಾಳಷ್ಟು ಚೇಂಜಸ್ ಮಾಡುವುದವು. ಎಲ್ಲವನ್ನು ನಾನು ನಿಮಗೆ ಹೇಳ್ತೀನಿ. ಎಲ್ಲರೂ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಕೊನೆವರೆಗೂ ಈ ವಿಡಿಯೋನ ನೋಡಿದ್ರೆ ಅಂದ್ರೆ ನಿಮಗೆ ಸಾಕಷ್ಟು ಟ್ರಿಕ್ಸನ್ನು ಹೇಳೀನಿ ನಾನು. ಕೊನೆವರೆಗೂ ನೋಡಿರಿ. ಇಲ್ಲೇ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ರೀ. ಇದು ಏನು ಅರ್ಧ ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಪಾರ್ಟ್ ಒಳಗೆ ಇದೇನು ಎಕ್ಸ್ಟ್ರಾ ನಾನು ಲೈನ್ ಹಾಕಿ ತೋರಿಸಿದ್ನಲ್ಲ, ಅದು ಎಕ್ಸ್ಟ್ರಾ ಪಾರ್ಟ್ ರೀ. ಅದನ್ನೇನು ಮಾಡ್ಬೇಕು, ನಾವು ಕಟ್ ಮಾಡಿ ತೆಗಿಬೇಕು. ನೋಡಿರಿ, ಬ್ಯಾಕ್ ಪಾರ್ಟ್ ತೆಗೆದ್ಮೇಲೆ ನಾವು ಏನು ಅಲ್ಟ್ರೇಷನ್ ಮಾಡ್ಕೋಬೇಕಂತ ನಿಮಗೆ ಹೇಳ್ಕೊಡತ್ತೀನಿ. ಪರ್ಫೆಕ್ಟಾಗಿ ಲೆಂತು, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೀವು ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿದ್ರಂದ್ರೆ. ಅದಕ್ಕೆ ಪರ್ಫೆಕ್ಟಾಗಿ ನೋಡಿಕೊಂಡು ಅದೇ ರೀತಿನ ಟ್ರಿಮ್ ಮಾಡಿಕೊಂಡು ಎಲ್ಲನೂ ಎಷ್ಟು ಎಕ್ಸ್ಟ್ರಾ ತೊಗೊಂಡಾರ ಎಷ್ಟು ಕಟ್ ಮಾಡಿ ತೆಗ್ದಾರ ನೋಡಿಕೊಂಡು ಮಾಡಿ. 8 ಇಂಚು ಅವ್ರದ್ದು ವೇಸ್ಟ್ ಐತಿ, 1 ಇಂಚು ಡಾಚ್, ನೆಕ್ಸ್ಟ್ 1.5 ಇಂಚು ಫಿಟ್ಟಿಂಗೋಸ್ಕರ. ವೇಸ್ಟ್ ಎಷ್ಟು ಬಂತು, ಟೋಟಲ್ 10.5 ಇಂಚ್ ಬಂತು. ಈಗ ಅದನ್ನು ಏನು ಮಾಡಬೇಕು, ಒಂದು ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಇದು ಎಕ್ಸ್ಟ್ರಾ ಪಾರ್ಟ್, ಇದನ್ನು ಕಟ್ ಮಾಡಿ ತೆಗಿಬೇಕು. ನಾ ಎಲ್ಲಿ ನಿಮಗೆ ಎಲ್ಲನೂ ಲೈನ್ ಹಾಕಿ ತೋರ್ಸಾಕತ್ತೀನಲ್ಲ, ಅದೆಲ್ಲ ಎಕ್ಸ್ಟ್ರಾ ಪಾರ್ಟ್ ರೀ. ನೀವು ಅದನ್ನೇನು ಮಾಡಬೇಕು, ಟ್ರಿಮ್ ಮಾಡಿ ತೆಗಿಯಬೇಕು ರೀ. ಬ್ಯಾಕ್ ಪಾರ್ಟ್ ಒಳಗಿದೆ ಎಲ್ಲ ಎಕ್ಸ್ಟ್ರಾ ರೀ. ಇದನ್ನು ಎಲ್ಲ ಕಟ್ ಮಾಡಿ ತೆಗಿಯತ್ತಿದ್ದು. ಫ್ರಂಟಲ್ಲಿ ಇಷ್ಟು ಎಲ್ಲನೂ ಬೇಕಾಗ್ತೈತೆ ರೀ, ಏನೂ ಟ್ರಿಮ್ ಮಾಡೋದಿರಂಗಿಲ್ಲ. ಬ್ಯಾಕ್ ಪಾರ್ಟ್ ಒಳಗೆ ಎಕ್ಸ್ಟ್ರಾ ಪಾರ್ಟ್ ಇರೋದನ್ನು ಎಲ್ಲ ನಿಮಗೆ ಲೈನ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ತೋರ್ಸಾಕತ್ತೀನಿ. ನೋಡಿರಿ, ಇದು ಕೆಳಗಡೆ ಈ ರೀತಿ ನೋಡಿರಿ, ಇದು ಸಹ ಲೈನ್ ಹಾಕಿದ್ನಲ್ಲ, ಇದನ್ನು ಸಹ ನಮ್ಮದು ಕಟ್ ಮಾಡಿ ತೆಗಿಬೇಕು. ಈ ರೀತಿ ಆದಮೇಲೆ ನೋಡಿರಿ, ನೆಕ್ಕನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಮದು ಮೇಲಿನ ನೆಕ್ ಯಾವಾಗಲೂ 2 ಇಂಚ ಇರ್ತೈತೆ ರೀ. ಇಷ್ಟು ಸೈಜಿಗೆ ನೀವು 2 ಇಂಚು ತೊಗೋರಿ. ನೆಕ್ಸ್ಟ್ ನೋಡಿರಿ, 6.5 ಇಂಚು ನಾನು ಇದನ್ನು ತೊಗೊಂಡಿನಿ. ಏನು ವಿಡ್ತ್, ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಿಟ್ಟು 6.5 ಇಂಚ್ ತೊಗೋಬೇಕು. ಟೋಟಲ್ ತೊಗೊಂಡ್ರೆ 7 ಇಂಚ್ ತೊಗೋಬೇಕಾಗ್ತೈತಿ. 6.5 ಇಂಚ್ ತೊಗೊಂಡು ಅಲ್ಲಿ 2.5 ಇಂಚು ಮೇಲೆ 2 ಇಂಚು ಎರಡು ತೊಗೊಂಡು ಒಂದು ಬಾಕ್ಸನ್ನು ಹಾಕ್ಕೊಂಡು ಅಲ್ಲೇ ರೌಂಡ್ ಶೇಪಾಗಿ ಒಂದು ಬ್ಲೌಸಿಂದು ಶೇಪ ಹಾಕ್ತೀನಿ. ಈ ರೀತಿ ಹಾಕ್ಕೊಂಡು ನಾವೇನು ಮಾಡಬೇಕು, ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡ್ವಿ. ಈಗ ಬ್ಯಾಕ್ ಪಾರ್ಟ್ ಒಳಗೆ ಏನೂ ಇಲ್ಲ, ಜಸ್ಟ್ ಎಕ್ಸ್ಟ್ರಾ ಇರೋ ಪಾರ್ಟನ್ನು ನಾವು ಸ್ಟಿಚ್ ಮಾಡಿದ ಮೇಲೆ ಈ ಕಡೆ ಹೆಚ್ಚು ಆ ಕಡೆ ಹೆಚ್ಚು ಇದು ಯಾಕೆ ಹೆಚ್ಚು ಬಂತು ಅನ್ನುವಂಥ ಹೆಡ್ಡೇಕಿಂದ ನಾವು ಅವಾಯ್ಡ್ ಆಗಬೇಕಂದ್ರೆ ಈ ರೀತಿ ಟ್ರಿಕ್ಸನ್ನು ನೀವು ಯೂಸ್ ಮಾಡಲೇಬೇಕು. ಅಂದರೆ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಮಾಡೋಕ್ಕೆ ಮುಂದೆ ನಮ್ಗೆ ಕರೆಕ್ಟಾಗಿ 2 ಇಂಚ್ ಬಟ್ಟೆ ಅಷ್ಟೇ ಸಿಗುತ್ತೆ ರೀ. ಇಲ್ಲಾಂದ್ರೆ ಬಟ್ಟೆ ಭಾಳ ಸಿಕ್ಕು ಒಂದು ಕಡೆ ಚೆಸ್ಟ್ ಸೈಡ್ ಏನಾಗ್ತೈತಿ ಹೆಚ್ಚಿಗೆ ಬರ್ತೈತಿ, ವೇಸ್ಟ್ ಕಡೆ ಇನ್ನೂ ಜಾಸ್ತಿ ಬರ್ತೈತಿ, ಸ್ಲೀವ್ ಕಡೆ ಕಡಿಮೆ ಬರ್ತೈತಿ. ಯಾಕಂದರೆ ಸ್ಟಾರ್ಟರ್ ಇದ್ದಾಗ ಇದೆಲ್ಲ ಕಾಮನ್ ರೀ. ಯಾರೂ ಭಯ ಪಡೋಕೆ ಹೋಗಬೇಡ್ರಿ. ನೀವು ಹೇಳಿರೋಂಥ ಟ್ರಿಕ್ಸನ್ನು ಫಾಲೋ ಮಾಡಿ ನೀವು ಮಾಡಿದ್ದಾದ್ರೆ ಪರ್ಫೆಕ್ಟಾಗಿ ಯಾವುದೂ ಬಟ್ಟೆ ಎಕ್ಸ್ಟ್ರಾ ಬರೋಂಗಿಲ್ಲ ರೀ. ಏನೋ ಬಂದರೆ ನಿಮಗೆ 1/4 ಇಂಚು ಅರ್ಧ ಇಂಚು ಅದಕ್ಕಿಂತ ಹೆಚ್ಚಿಗೆ ಬರೋಂಗಿಲ್ಲ, ಅಷ್ಟನ್ನು ನಾವು ಟ್ರಿಮ್ ಮಾಡ್ಬೋದು. ಈಗ 1 ಇಂಚು 2 ಇಂಚು ಒಂದು ಕಡೆ ವೇಸ್ಟ್ ಕಡೆ ಜಾಸ್ತಿ ಬಂತು, ಶೋಲ್ಡ್ರ್ ಕಡೆ ಕಡಿಮೆ ಬಂತು, ಈ ರೀತಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ.
ನೋಡಿರಿ, ಈಗ ಕಟೋರಿ ಪಾಟನ್ನು ನಾನು ನಿಮಗೆ ಹೇಳ್ಕೊಡಕತ್ತೀನಿ. ಕಟೋರಿ ಪಾಟನ್ನು ಆ್ಯಸ್ ಇಟ್ ಈಸ್ ಅದೇನು ಕಟ್ ಮಾಡಿದ್ವಲ್ಲ ಅದನ್ನು ನಾವು ಒಂದು ಪ್ಲೇನ್ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಬೇಕು. ಮಾಡಿ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚನ್ನು ಮಾರ್ಕ್ ಹಾಕ್ಕೊಂಡು ಅದನ್ನು ಮೆಜರ್ ಮಾಡಬೇಕು. ಎಷ್ಟೈತೆ ಗ್ಯಾಪು, ಸೆಂಟ್ರ್ 9 ಐತೆ, ಸೆಂಟ್ರ್ 4.5 ಬಂತು. ಅಲ್ಲಿಂದ ನಾವೇನು ಮಾಡಬೇಕು, 1.5 ಇಂಚು ಡೌನಿಂಗ್ ಹಾಕ್ಕೋಬೇಕು. 1.5 ಇಂಚು ಡೌನಿಂಗನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಏನು ಮಾಡಬೇಕು, ಅವನ್ನೆರಡೂ ಲೈನ್ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ಪಾಯಿಂಟಿಂದ ಈ ಕಡೆ ಪಾಯಿಂಟಿಂದ 2 ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ನೋಡಿರಿ. ಇದನ್ನು ಮಾಡ್ಬೇಕಾದ್ರೂ ನೀವು ಸಾಕಷ್ಟು ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತೈತಿ. ನೋಡಿರಿ, ಇಲ್ಲಿ ಒಂದು ಸ್ವಲ್ಪ ಆ ಕಡೆದು 5 ಇಂಚ್ ಬಂತು, ಈ ಕಡೆದು 4.75 ಬಂತು. ಈ ರೀತಿ ಬರಬಾರ್ದ್ರಿ. ಇದು ಲೆಸ್ ಐತಿ, ಅದು 3 ಐತಿ ಅಂದ್ರೆ ಅದು ಹೆಚ್ಚಿಗೆ ಐತಿ, ಇದು ಕಡಿಮೆ ಐತಿ. ಅದಕ್ಕೆ ನಮಗೆ ಇವೆರಡೂ ಪಾಯಿಂಟು ಈಕ್ವಲ್ ಬರಬೇಕು. ಅದು ಹೆಚ್ಚು ಆ ಕಡೆ ಇರುತ್ತಲ್ಲ, ಆ ಕಡೆ 1/4 ಇಂಚ್ ಆ ಕಡೆ ಸರಿಸ್ಬೇಕು, ಹೆಚ್ಚಿದ್ದು ಕಡೆ ಸರಿಸ್ಬೇಕು. ನಮಗೆ ಅವಾಗ ಕರೆಕ್ಟಾಗಿ ಬ್ಲೌಸ್ ಬರ್ತೈತಿ. ನೋಡಿರಿ, ಮೆಜರ್ಮೆಂಟ್ ಮಾಡಿ 4.75 ಈ ಕಡೆ 4.75 ಕರೆಕ್ಟ್. ಈ ರೀತಿ ಈಕ್ವಲಾಗಿ ಬರಬೇಕು ರೀ. ಒಂದು ಹೆಚ್ಚು ಒಂದು ಕಡಿಮೆ ಬಂತಂದ್ರೆ ನಿಮ್ಮ ಡಾಚಿಡೋ ಪಾಯಿಂಟ್ ಏನಾಗ್ತೈತಿ, ಕ್ರಾಸಾಗಿ ಬರ್ತೈತಿ. ಕ್ರಾಸಾಗಿ ಬಂತಂದ್ರೆ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಹಾಳಾಗ್ತೈತಿ, ಫಿಟ್ಟಿಂಗ್ ಸರಿಯಾಗಿ ಕುಂದ್ರಂಗಿಲ್ಲ, ಎಲ್ಲನೂ ಒಂದರಿಂದ ಪ್ರಾಬ್ಲಮ್ ಆಗ್ತೈತಿ. ನೋಡಿರಿ, ಆ ಕಡೆ 1/4 ಇಂಚು ಈ ಕಡೆ 1/2 ಇಂಚು. ಆ ಪಾಯಿಂಟಿಂದ ಆ ಪಾಯಿಂಟಿಗೆ ಸ್ಟ್ರೇಟ್ ಲೈನ್ ರೀ, ಏನು ಹ್ಯಾಂಡ್ ಹಾಕೋದು ಇಲ್ಲ, ಫ್ರೀ ಹ್ಯಾಂಡ್ಲೇ ಹಾಕೋದು ಇಲ್ಲ. ನೆಕ್ಸ್ಟ್ ಇದನ್ನೇನು ಮಾಡಬೇಕು, ಕಟೋರಿ ಶೇಪ್ ಹೆಂಗಿರುತ್ತಲ್ಲ ಆ ರೀತಿ ಒಂದು ಶೇಪನ್ನು ಹಾಕ್ಕೋಬೇಕು. ನೋಡಿರಿ, ಈ ರೀತಿ ರೌಂಡಾಗಿ ಒಂದು ಕಟೋರಿ ಶೇಪನ್ನು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಬಂದೈತಿ. ಇಲ್ಲಿ 1/4 ಇಂಚು, ಇಲ್ಲಿ 1/2 ಇಂಚು, ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು. ನೆಕ್ಸ್ಟ್ ಅವು ಲೈನ್ 4.75 ಇಂಚು, ಇದು 4.75 ಇಂಚು, ಎರಡೂ ಸೇಮ್ ಬರಬೇಕು. 1/4 ಇಂಚ್ ಅಷ್ಟೇ. ಈ ರೀತಿ ಮಾಡಿಕೊಂಡು ನಾವು ಕಟೋರಿ ಶೇಪನ್ನು ರೆಡಿ ಮಾಡ್ಕೋಬೇಕು. ಇಷ್ಟೆಲ್ಲ ನೀವು ಮಾಡಿದ್ರೆ ನಿಮಗೇನಾಗ್ತೈತಿ, ಕಟೋರಿ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತೈತಿ. ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರಂದ್ರೆ ಸ್ಟಿಚ್ಚಿಂಗ್ನು ಕರೆಕ್ಟಾಗಿ ರೆಡಿ ಆಗ್ತೈತಿ ನಿಮಗೆ. ಮತ್ತು ಇದನ್ನು ನಾನೇನು ಮಾಡಾಕತ್ತೀನಿ, ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡಬೇಕು, ಬಟ್ಟೆ ಒಳಗೆ ಎಷ್ಟು ಎಕ್ಸ್ಟೆಂಡ್ ತೊಗೋಬೇಕು, ಬಟ್ಟೆಗಳನ್ನು ಯಾವ ಪಾರ್ಟಲ್ಲಿ ತೊಗೋಬೇಕು, ಯಾವ ಪಾರ್ಟಲ್ಲಿ ತೊಗೋಬಾರ್ದಂತ ಅದನ್ನು ಸಹ ಇದೇ ವಿಡಿಯೋದೊಳಗೆ ಹೇಳೀನಿ. ಅದಕ್ಕೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಯಾರು ವಿಡಿಯೋ ನೋಡಕತ್ತಿದ್ರು ಹಾಗೆ ನೋಡಕ್ಕೆ ಹೋಗ್ಬೇಡ್ರಿ. ಏನು ಒಂದು ನಮಗೆ ಹೆಲ್ಪ್ ಮಾಡಿ ಸಪೋರ್ಟ್ ಕೊಟ್ಟು ಒಂದು ಲೈಕನ್ನು ಕೊಟ್ಟು, ನಿಮ್ಮ ಲೈಕ್ ಆದರೂ ಒಂದು ಕಮೆಂಟನ್ನು ಕೊಟ್ಟು ನಿಮಗೆ ಚಲೋ ಅನ್ನಿಸ್ತಂದ್ರೆ ಇನ್ನೊಬ್ರಿಗೆ ಶೇರ್ ಮಾಡ್ಕೋರಿ. ಶೇರ್ ಮಾಡಿಕೊಂಡು ಸ್ಟಿಚ್ ಮಾಡಿರಿ, ನಿಮಗೂ ಹೆಲ್ಪ್ ಆಗುತ್ತೆ. ಇನ್ನೊಬ್ರಿಗೆ ಕಲಿಯುವಂಥ ಯಾರಿಗಾರು ಗೊತ್ತಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. 1.5 ಇಂಚು 3 ಇಂಚು ಇದು ಕಾಮನ್ನೇ, ಇಷ್ಟೇ ಇದೆ ಸುತ್ತಳತೆ ಬಂತಂದು 1.5 ಇಂಚು 3 ಇಂಚು ಇಟ್ಬಿಡ್ರಿ. ಇಲ್ಲಪ್ಪ 9 ಇಂಚು ಒಳಗಡೆ ಬಂತು ಅಂದರೆ ನೀವೇನು ಮಾಡ್ಬೋದು, 2.5 ಇಂಚು ಅಂದರೆ 1/4 ಇಂಚು ಈ ಕಡೆ 3 ಇಂಚ್ ಹೈಟಿಗೆ ಇಡಬೇಕ್ರಿ. ನೋಡಿರಿ, ಕಟೋರಿ ಶೇಪ್ ಎಷ್ಟು ಚೆಂದ ಕರೆಕ್ಟಾಗಿ ರೆಡಿ ಆಯ್ತಂದ್ರೆ ನೋಡಿರಿ, ಎಷ್ಟು ಚೆಂದ ನೀಟಂಗೆ ರೆಡಿ ಆಯಿತು ಅಂದ್ರೆ ಅಷ್ಟು ಕರೆಕ್ಟ್ ರೆಡಿ ಆಯಿತು. ಈಗ ನೋಡಿರಿ ಯಾವ ರೀತಿ ನಾವು ಬ್ಲೌಸನ್ನು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡೋಣ ಅಂತ ನೋಡೋಣ. ನೋಡಿರಿ, ಎಲ್ಲ ಪಾರ್ಟ್ಸ್ಗಳು ರೆಡಿ ಆದವು ನಾನು ಈಗ ಫ್ರಂಟ್ ಬ್ಯಾಕ್. ಓಕೆ, ತಿಳಿತಲ್ರಿ ಫ್ರೆಂಡ್ಸ್? ಏನಾದರೂ ತಿಳಿಲಿಲ್ಲ ಅಂದ್ರೆ ನೀವು ನಂದು ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ನಾವು ಒಂದು ಸಲ ಬಿಟ್ಟು 2 ಸಲ ನಿಮ್ಗೆ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸಾಕಷ್ಟು ಬ್ಲೌಸನ್ನು ಕಟೋರಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತೀನಿ ರೀ. ಹಿಂಗೆ ನಾನು ಬ್ಲೌಸಸ್ ಇರೋದಷ್ಟು ಕಟೋರಿ ಬ್ಲೌಸು. ಹಿಂಗೆ ನಾನು ಈ ವಿಡಿಯೋ ಬಿಟ್ಟರೆ ಇನ್ನೊಂದು ವಿಡಿಯೋದೊಳಗೂ ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಂತ. ನೋಡಿರಿ, ಈ ರೀತಿಯಾಗಿ ಇದು 9 ಇಂಚು ಅವ್ರದ್ದು 9.5 8.5 ಇಂಚು ರೆಡಿ ಐತಿ, ಪ್ಲಸ್ 1 ಇಂಚು 9.5 ತೊಗೊಂಡಿನಿ ಲೆಂತ್. ನೆಕ್ಸ್ಟ್ ಡೌನಿಂಗು 3.25 ಇಂಚು ಡೌನಿಂಗ್ ಮಾಡ್ಕೊಂಡಿನಿ. ಮತ್ತು ಸ್ಲೀವಿನ ಶೇಪ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡಿನಿ. ಈ ರೀತಿ ನೀವು ನಾನು ಇದನ್ನು ಹೇಳಿದ್ನಲ್ಲ, 9.5 ಇಂಚು ಲೆಂತ್ 3.25 ಇಂಚ್ ಡೌನಿಂಗ್ ತೊಗೊಂಡು ಸ್ಲೀವ್ ಶೇಪ್ ಮತ್ತು ಸ್ಲೀವ್ ಅರೌಂಡ್ ಎಷ್ಟೈತೆ ಅಂದ್ರೆ 8.5 ಇಂಚ್ ಐತೆ ಅವ್ರದ್ದು ಸ್ಲೀವ್ ಅರೌಂಡ್, ಆರ್ಮಲ್ ಅರೌಂಡ್. ಆ ಲೈನನ್ನು ಹಾಕ್ಕೊಂಡು ನೀವು ಸ್ಲೀವ್ ಶೇಪ್ ಹಾಕಿದ್ರಿಂದ ಬ್ಲೌಸ್ ಸ್ಲೀವ್ ಒಳಗೆ ಏನೇನೇನು ಬೇರೆ ಇಲ್ಲರಿ. ಜಸ್ಟ್ ನಿಮಗೆ ಏನು ಬರಬೇಕು ಅಂದ್ರೆ ಫ್ರೀ ಹ್ಯಾಂಡ್ಲೆ ಸ್ಲೀವ್ ಶೇಪ್ ಹಾಕಕ್ಕೆ ಬರಬೇಕು. ಅದಕ್ಕೆ ನೀವು ಫಸ್ಟ್ ಇದ್ರ ಮ್ಯಾಗ ಒಂದು ಪೇಪರ್ ಮೇಲೆ ಪ್ರಾಕ್ಟೀಸನ್ನು ಮಾಡಿರಿ, ಪರ್ಫೆಕ್ಟಾಗಿ ಬರ್ತೀವಿ.
ನೀವು ಬಟ್ಟೆ ಮೇಲೆನ ಮಾಡಕ್ಕೆ ಹೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಸರ್ದೈತದಲ್ರಿ ಒಂದು ಲೆಕ್ಕ ನಮಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಕ್ಕೆ ನೀವು ಬಟ್ಟೆ ಮೇಲೆ ಮಾಡಬೇಡ್ರಿ, ಡೈರೆಕ್ಟಾಗಿ ಒಂದು ಪೇಪರ್ ಮೇಲೆ ಈ ರೀತಿ ಹಿಂಗೆ ಒಂದ್ರ ತಳ ಜಸ್ಟ್ ಶೇಪ್ ಹಾಕ್ರಿ. ಏನೂ ಮೆಜರ್ಮೆಂಟ್ ತೊಗೊಬೇಡ್ರಿ, ಏನಿಲ್ಲ. ಒಂದು 3 ಇಂಚ್ ಡೌನಿಂಗ್ ತೊಗೊಂಡು ಶೇಪ್ ಹಾಕ್ಕೊಂತ ಹೋಗ್ರಿ. ನಾನೀಗ ಸ್ಲೀವನ್ನು ಆ್ಯಸ್ ಇಟ್ ಈಸ್ ಕಟ್ ಮಾಡಿ ತೋರಿಸಿದೆ. ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ಪೇಪರ್ ಏನೈತಲ್ಲ ಅದರೊಳಗೆ ಎಲ್ಲನೂ ಟ್ರಿಮ್ಸ್ ಮಾಡಿ ತೋರಿಸಿ. ನಾನು ಇಲ್ಲಿ ಯಾವುದೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಿಲ್ಲ, ಇದ್ದದ್ದನ್ನೇ ಟ್ರಿಮ್ಸ್ ಮಾಡಿರ್ತೀವಿ. ಇಲ್ಲಿ ಬಟ್ಟೆ ಒಳಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಬ್ಯಾಕ್ ಪಾರ್ಟ್ ಒಳಗೆ ಏನೂ ಇಲ್ಲ ರೀ. ಫ್ರಂಟ್ ಪಾರ್ಟ್ ಒಳಗೆ ಒಂದು ಕಡೆ ಅಷ್ಟೇ ನಮಗೇನೈತೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದೈತಿ. ಅದನ್ನು ಹೇಳ್ತೀನಿ ರೀ ಫ್ರೆಂಡ್ಸ್, ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಈ ರೀತಿಯಾಗಿ ನಾವು ಕಟೋರಿ ಪೀಸನ್ನು ಕ್ರಾಸ್ ಪೀಸ್ ಸ್ವಲ್ಪ ನಿಮಗೆ ಅರ್ಧ ಕಾಣಿಸಕತ್ತೈತಿ. ಆ ರೀತಿ ಆ ಕಡೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ನಮಗೆ ಮೇನ್ ಫ್ಯಾಬ್ರಿಕ್ಕು ಸಿಗಾತೈತಿ, ಕಟೋರಿ ಬಟ್ಟೆನೂ ಸಿಗಾತೈತಿ, ಇದು ಲೈನಿಂಗ್ ಬಟ್ಟೆನೂ ಸಿಗಾಕತ್ತೈತೆ. ಅಲ್ಲೇನು ಮಾಡೀನಿ ಫ್ರೆಂಡ್ಸ್, ನಿಮಗೆ ಒಂದು ಸ್ವಲ್ಪ ವಿಡಿಯೋ ವಿಸಿಬಲ್ ಆಗಿಲ್ಲ ರೀ, ಸಾರಿ ಫ್ರೆಂಡ್ಸ್. ಎಲ್ಲಿ ಆ್ಯಕ್ಷನ್ ಮಾಡ್ಕೋಬೇಕಂದ್ರೆ ತೆಳಗಡೆ ಏನೈತಲ್ಲ ರೀ ಅಲ್ಲಿ ಎಲ್ಲಂದ್ರೆ ವೇಸ್ಟ್ ಪಟ್ಟಿ ಬರುತ್ತಲ್ಲ, ಇದು ಏನು ಕ್ರಾಸ್ ಬೆಲ್ಟದ್ದು ವೇಸ್ಟ್ ಕಡೆ ಬರುತ್ತಲ್ಲ, ಅಲ್ಲಿ ಏನು ಮಾಡ್ಬೇಕು, ಅರ್ಧ ಇಂಚ್ ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೋಡಿರಿ, ನಾನು ಇದನ್ನು ವಿಡಿಯೋ ನನ್ನ ಮಗಳು ಸರಿಸ್ಬಿಟ್ಟಾಳ್ರಿ, ಅದನ್ನು ನೋಡೇ ಇಲ್ಲ ನಾನು. ಸ್ವಲ್ಪ ಸಣ್ಣಕ್ಕದಾಳ್ರಿ, ಹಿಂಗಾಗಿ ಏನಾರ ನಾನು ಬಂದು ಎಲ್ಲ ತೆಗೀದು ಸರಿಸೋದು ಮಾಡೋದು ಕಾಡಿಸೋದು ಮಾಡ್ತಾಳ್ರಿ. ಹಿಂಗಾಗಿ ಸಾರಿ ಫ್ರೆಂಡ್ಸ್, ನಾನು ನೋಡಿದ್ದಿಲ್ಲ. ಈ ರೀತಿಯಾಗಿ ನಾನೀಗ ಕಟೋರಿ ಪೀಸನ್ನು ತೆಗ್ದೀನಿ. ಈಗ ನೋಡಿರಿ, ಅಲ್ಲೇನು ಮಾಡಿದೆ ತೆಳಗಡೆ ಅರ್ಧ ಇಂಚು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡೆ. ನಾನು ತೋರಿಸ್ತೀನಿ ರೀ ನಿಮ್ಗೆ ಕಟ್ ಮಾಡಿದ ಮೇಲೆ. ಬೇಕಾದ್ರೆ ಸ್ವಲ್ಪ ವಿಸಿಬಲ್ ಆಗೇ ಅಲ್ರಿ ನಂದು ಕಟ್ಟಿಂಗ್ ಆದ್ರೂ. ಇಷ್ಟು ರೆಡಿ ತೆಗೆದ ಮೇಲೆ ತೋರಿಸ್ತೀನಿ ತಡಿ. ಈ ರೀತಿಯಾಗಿ ತೋರಿಸ್ಬೇಕ್ರಿ. ಉಳ್ಕೆದ್ದು ಎಲ್ಲಿ ಯಾವುದೂ ಎಕ್ಸ್ಟೆಂಡ್ ತೊಗೊಳೋದಿಲ್ಲ ರೀ, ಯಾಕಂದ್ರೆ ನಮ್ಮ ಸ್ಟಿಚ್ಚಿಂಗ್ ಬಟ್ಟೆಯಲ್ಲಿ ಬೇಕಾಗಿರೋದು ಅಲ್ಲಷ್ಟೇ ರೀ. ನೆಕ್ಸ್ಟ್ ಇಲ್ಲಿ ಏನೈತೆ ನೋಡಿರಿ, ಇದು ಕಟೋರಿ ಪೀಸದ್ದು ಅಲ್ಲೇನು ಎಕ್ಸ್ಟ್ರಾ ತೊಗೊಳೋದಿಲ್ಲ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಒಳಗೆ ನಾನು ನಿಮಗೆ ಇದನ್ನು ಸ್ಟಿಚಿಂಗ್ ವಿಡಿಯೋದೊಳಗೆ ಫ್ರೆಂಡ್ಸ್ ತೋರಿಸ್ತೀನಿ ರೀ, ಎಲ್ಲಿ ಎಕ್ಸ್ಟ್ರಾ ತೊಗೊಂಡೀನಿ ಅಂಥೇಳಿ. ನೀವು ಏನೂ ಕನ್ಫ್ಯೂಸ್ ಆಗಬೇಡ್ರಿ, ಸ್ಟಿಚಿಂಗ್ ವಿಡಿಯೋದೊಳಗೆ ನೋಡಿಕೊಂಡು ತೋರಿಸ್ತೀನಿ. ನಿಮ್ಗೆ ಅಲ್ಲಿ ಮಾರ್ಕ್ ಹಾಕಿ ಐತಿ, ಅದನ್ನು ಸಹ ತೋರಿಸ್ತೀನಿ ಸ್ಟಿಚಿಂಗ್ ವಿಡಿಯೋದೊಳಗೆ. ಅದಕ್ಕೆ ಸ್ಟಿಚಿಂಗ್ ವಿಡಿಯೋ ನೋಡಿರಿ ಫ್ರೆಂಡ್ಸ್, ನೋಡಿ ಸ್ಟಿಚ್ ಮಾಡೋದನ್ನು ನೋಡ್ತೀರಿ. ಎಲ್ಲಿ ಎಕ್ಸ್ಟೆಂಡ್ ತೊಗೊಂಡಿನಂತೂ ಐತಿ, ಕನ್ಫ್ಯೂಸ್ ಆಗಬೇಡ್ರಿ. ಜಸ್ಟ್ ಒಂದೇ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದೈತಿ, ಏನೂ ಇಲ್ಲ, ಈಸಿ ಐತ್ರಿ. ತೋರಿಸ್ತೀನಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಇದೇ ರೀತಿ ಬ್ಲೌಸನ್ನು ರೆಡಿ ಮಾಡಿ ನಾನು ಕಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.